ನಮಸ್ಕಾರ, ನಾನು ಶುಭಾ. ಇವತ್ತು ಹೊಸ ಟಿಪ್ಸೊಂದಿಗೆ ಮತ್ತೆ ಬಂದಿದ್ದೀನಿ. ವಿಡಿಯೋ ಪ್ಲೀಸ್ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ಗಾಜು ಬಿದ್ದೋದ ತಕ್ಷಣ ಗಾಜಿಂದ ಏನಾದರೂ ವಸ್ತುಗಳು ನೋಡಿ ಈ ಥರ ಸಣ್ಣ ಸಣ್ಣ ಪೀಸಸ್ ಬಿದ್ದೋಗುತ್ತೆ. ನಾವು ಪೊರಕೆಯಲ್ಲಿ ಗೂಡಿಸಿದ್ರು ಜಾಸ್ತಿ ಸಣ್ಣ ಇರೋ ಪೀಸಸ್ ಬರಲ್ಲ. ನೀವು ಏನು ಮಾಡಬೇಕಂದ್ರೆ ಈ ಥರ ಪ್ಲಾಸ್ಟರು ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತಲ್ವ, ಆ ಪ್ಲಾಸ್ಟರ್ನ ಸ್ವಲ್ಪ ಓಪನ್ ಮಾಡಿ ಹಿಂದೆಗೆ ಮೆತ್ತಿಸ್ಬಿಡಬೇಕು. ಮತ್ತು ಆ ಪ್ಲಾಸ್ಟರಲ್ಲೇ ನೀವು ಕೈಯಲ್ಲಿ ಏನು ಮುಟ್ಟೋ ಅವಶ್ಯಕತೆ ಇಲ್ಲ. ನೋಡಿ ಅದರಲ್ಲೇ ನೀಟಾಗಿ ಹಿಂಗೆ ಅಂದ್ಬಿಟ್ಟು ನೀಟಾಗಿ ಗಾಜಿನ ಚೂರು ಎಷ್ಟೇ ಸಣ್ಣ ಸಣ್ಣ ಪೀಸಸ್ ಇದ್ದರೂ ಮೆತ್ಕೊಬಿಡುತ್ತೆ. ಮತ್ತೆ ಅದನ್ನು ತೆಗೆದುಬಿಟ್ಟು ಫೋಲ್ಡ್ ಮಾಡ್ಕೊಂಡು ಹೋಗ್ಬೇಕು ಒಳಗಡೆಗೆ. ನೋಡಿ ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ಗಾಜಿನ ಚೂರು ಎಲ್ಲಿ ಬಿದ್ದೋಗೋದು ಇಲ್ಲ. ಅದನ್ನು ಕತ್ರಿಯಲ್ಲಿ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಕತ್ರಿ ನಮಗೆ ಒಂದೊಂದು ಸತಿ ಏನಾದರೂ ಕಟ್ ಮಾಡೋಣ ಅಂತಂದರೆ ಶಾರ್ಪೇ ಇರಲ್ಲ. ಇವಾಗ ಏನು ಮಾಡಬೇಕಂದ್ರೆ ನೈನ್ ಪಾಲಿಶು ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿರುತ್ತಲ್ವ, ಆ ನೈನ್ ಪಾಲಿಶ್ ಬಾಟಲ್ ಎತ್ಕೊಬಿಟ್ಟು ಅದರಲ್ಲಿ ನೀವು ಕತ್ರಿನ ತಿರುಗಿಸ್ಬಿಟ್ಟು ನೋಡಿ ನಾನು ಹೆಂಗೆ ತಿರುಗಿಸಿದ್ದೀನಿ ಹಾಗೆ ಸ್ವಲ್ಪ ಹೊತ್ತು ಉಜ್ಜಿದ್ದೀರಂದರೆ ಕತ್ರಿ ತುಂಬ ಶಾರ್ಪಾಗಿ ಆಗೋಗುತ್ತೆ. ಬೇಕಾದರೆ ಈ ಟ್ರಿಕ್ಸ್ ಟ್ರೈ ಮಾಡಿ. ಬಾಟೆಲ್ಲು ದಿನ ನಾವು ಮಕ್ಕಳಿಗೆ ನೀರು ಕಳಿಸ್ತೀವಿ, ಅದ್ರ ಒಳಗಡೆಯಿಂದ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಆಯಿಲ್ ಸ್ಮೆಲ್ ಬರೋದು ಆ ಥರ ಬರ್ತಾ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಒಳಗಡೆ ಕೈ ಹಾಕಿ ವಾಶ್ ಮಾಡೋಕ್ಕಾಗಲ್ವಲ್ಲ, ನಾವು ಫ್ರೂಟ್ಸು ವೆಜಿಟೇಬಲ್ಸ್ ತಂದಾಗ ಈ ಥರ ಬಂದಿರುತ್ತೆ. ಅದನ್ನು ಯಾವುದನ್ನು ಒಂದು ಸ್ಪೂನ್ಗೆ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಕೊಬಿಡ್ಬೇಕು. ಬ್ರಷ್ ಇಲ್ಲ ಅನ್ನೋರು, ಎಲ್ಲರ ಮನೆಯಲ್ಲಿ ಬ್ರಷ್ ಇರಲ್ಲ, ಬ್ರಷ್ ಇಲ್ಲ ಅನ್ನೋರು ಹಿಂಗೆ ಮಾಡ್ಕೋಬೋದು. ಮತ್ತು ಬಾಟಲ್ ಒಳಗಡೆಗೆ ಸ್ವಲ್ಪ ಬಿಸಿ ನೀರು, ಒಂದು ಸ್ವಲ್ಪ ಲಿಕ್ವಿಡ್ಡು ಸೇರಿಸ್ಬಿಟ್ಟು ನೀಟಾಗಿ ಬ್ರಷಲ್ಲಿ ಹೆಂಗೆ ವಾಶ್ ಮಾಡ್ತೀವಲ್ಲ ಹಂಗೆ ನೀಟಾಗಿ ವಾಶ್ ಮಾಡ್ಕೋಬೋದು. ತುಂಬ ಕ್ಲೀನಾಗಿ ಆಗೋಗುತ್ತೆ. ಬೇಕಾದರೆ ಟ್ರೈ ಮಾಡಿ. ನೀಟಾಗಿ ಹೆಂಗೆ ಉಜ್ಜಿಬಿಟ್ಟು ನೀಟಾಗಿ ಗಲೀಜೆಲ್ಲ ಹೋದ್ಮೇಲೆ ಒಂದು ಸತಿ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಬಂದು ಅದನ್ನು ನೈಟು ಬೋರ್ಲ್ ಹಾಕ್ಬಿಟ್ರೆ ಮಾರ್ನಿಂಗ್ ನಿಮಗೆ ಮಕ್ಳಿಗೆ ಕಳ್ಸೋಕ್ಕೆ ಯಾವುದೇ ಸ್ಮೆಲ್ ಇರಲ್ಲ. ಖಂಡಿತ ಟ್ರೈ ಮಾಡಿ. ಚಪಾತಿ ಮಾಡಿದ ತಕ್ಷಣ ಹೆಂಚು ಬಿಸಿನೇ ಇರುತ್ತಲ್ಲ, ಆ ಬಿಸಿ ಹೆಂಚು ಮೇಲೆ ನೋಡಿ ಮಿಕ್ಸಿ ಜಾರು ನಾವು ಎಷ್ಟೇ ನೀಟಾಗಿ ವಾಶ್ ಮಾಡಿದ್ರೂ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ಬಿಸಿಲು ಅಷ್ಟು ಬೀಳ್ತಾ ಇಲ್ವಲ್ಲ ಚಳಿಗೆ, ನೀವು ಅದನ್ನು ಬೋರ್ಲ್ ಹಾಕಿ ಬಿಟ್ಬಿಡಬೇಕು. ಮಿಕ್ಸಿ ಜಾರ್ ಒಳಗಡೆಯಿಂದ ಯಾವುದೇ ಬ್ಯಾಡ್ ಸ್ಮೆಲ್ ಬರಲ್ಲ. ಮತ್ತು ಚಪಾತಿ ಮಾಡಿದ ತಕ್ಷಣ ಹೆಂಚು ಬಿಸಿ ಇದ್ದಾಗ ಈ ಥರ ಜೀರಿಗೆ, ಮೆಣಸು, ಮೆಂತ್ಯ ಇವನ್ನೆಲ್ಲ ಸ್ವಲ್ಪ ಬಾಕ್ಸಲ್ಲಿ ಇಟ್ಟು ಬೂಸ್ಟ್ ಬಂದಂಗೆ ಒಂಥರ ಗರಿ ಆಗಿರಲ್ಲ, ಅವನು ಕೂಡ ಈ ಥರ ಹೆಂಚು ಮೇಲೆ ಹಾಕ್ಬಿಟ್ಬಿಟ್ರೆ ತುಂಬ ಗರಿಯಾಗಿ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಖಂಡಿತ ಟ್ರೈ ಮಾಡಿ. ಲಟ್ಟಣಿಗೆ ಮೇಲೆ ನೀವು ಡೈಲಿ ತರ್ತಿರಲ್ಲ ಹಾಲು, ಅದನ್ನ ಹಿಂಗೆ ಹಾಕಿ ನೋಡಬೇಕು. ನೋಡಿ ಸ್ಪೂನಲ್ಲಿ ಎತ್ತಿ ನಾನು ಬಿಡ್ತಾ ಇದ್ದೀನಲ್ಲ, ಹಿಂಗೆ ಸ್ಪೂನಲ್ಲಿ ಹಾಕಿ ನೋಡಿದಾಗ ನೋಡಿ ಇದರಲ್ಲಿ ಯಾವುದೇ ಕಲಬೆರಕೆ ಆಗಿಲ್ಲ. ಸ್ವಲ್ಪ ಹೊತ್ತು ನಾನು 1 ನಿಮಿಷ ಹಾಕಿದೆ, ಅದಕ್ಕದೇ ಗಟ್ಟಿ ಆಗಿಬಿಟ್ಟಿದೆ. ಬೇರೆ ಹಾಲು ಅದನ್ನು ನೋಡಿ ಹಾಕಿ ತೋರಿಸ್ತಾ ಇದ್ದೀನಿ. ಲಟ್ಟಣಿಗೆ ಮೇಲೇ ಅಂತಲ್ಲ, ವುಡ್ ಪೀಸ್ ಯಾವುದ್ರ ಮೇಲನ್ನ ನಿಮಗೆ ಡೈಲಿ ಬರುತ್ತಲ್ಲ ಹಾಲು, ಅದನ್ನು ಹಿಂಗೆ ಹಾಕಿ ನೋಡಬೇಕು. ನೋಡಿ ಇದರಲ್ಲಿ ಬರೀ ನೀರೇ ಇದೆ, ಹಾಲು ಪ್ರಮಾಣ ತುಂಬ ಕಮ್ಮಿ ಇದೆ, ನಿಮಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಅಷ್ಟೊಂದು ಬೆರಕೆ ಆಗಿಲ್ಲ. ನಿಮ್ಮ ಮನೆಗೆ ಬರೋ ಹಾಲನ್ನು ಕೂಡ ಯಾವುದನ್ನು ವುಡ್ ಪೀಸ್ ಮೇಲೆ ಹಿಂಗೆ ಹಾಕಿ ನೋಡಿ ಗೊತ್ತಾಗುತ್ತೆ ಕಲಬೆರಕೆ ಆಗಿದೆಯಾ ಇಲ್ಲ ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.